ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಎಷ್ಟು ದೊಡ್ಡ ಅವಾಂತರಕ್ಕೆ ಕಾರಣ ಆಗಿದೆ ಅನ್ನೋದರ ಮಾಹಿತಿ ಬೆಳಗ್ಗೆಯಿಂದ ಕೂಡ ನಾವು ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಸ್ಥಿತಿ ಹೇಗಿದೆ, ರಾಜಧಾನಿ ಹೇಗೆ ಜಲಮಯವಾಗಿದೆ, ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ ಹಿಂಗಾರು ಮಳೆ. ರಾತ್ರಿ ಸುರಿದಂತಹ ಮಳೆ ವರುಣಾರ್ಭಟಕ್ಕೆ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಾವೃತಗೊಂಡಿದೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿಯ ಅಪಾರ್ಟ್ಮೆಂಟ್ ಕಳೆದ ಬಾರಿ ಕೂಡ ಜಲಾವೃತ ಆಗಿತ್ತು. ಈ ಬಾರಿ ಕೂಡ ಅಂಥದ್ದೇ ಸನ್ನಿವೇಶ. ಅಪಾರ್ಟ್ಮೆಂಟ್ನ ನಿವಾಸಿಗಳು ಅತಂತ್ರ ಸ್ಥಿತಿಯನ್ನು ತಲುಪಿದ್ದಾರೆ. ಕೆಳಗಡೆ ಬೇಸ್ಮೆಂಟೇ ಅಲ್ಲಿ ರಾಜಾ ಕಾಲುವೆ ನೀರಿನಿಂದ ಆವೃತ ಆಗಿರೋದ್ರಿಂದ ಅವ್ರಿಗೆ ಬೇರೆ ಕಡೆ ಮಾರ್ಗೋಪಾಯನೇ ಇಲ್ಲ ಬೇರೆ ಕಡೆ ಹೋಗೋದಕ್ಕೆ. ಹೀಗಾಗಿ ಟ್ರ್ಯಾಕ್ಟರ್ಗಳನ್ನ ಬಳಸಲಾಗ್ತಾ ಇದೆ. ಟೆಂಪೋಗಳನ್ನ ಬಳಸಿ ಸಾರ್ವಜನಿಕರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ, ಆ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ ಸಿಬ್ಬಂದಿಗಳ ವರ್ಗದಿಂದ. ಸಿವಿಕ್ ಬಾಡಿಯವರು ಬಂದಿದ್ದಾರೆ. ಇನ್ನೊಂದು ಕಡೆಗೆ ನೀವು ಗಮನಿಸ್ತಾ ಇದ್ದೀರಾ, ವಾಟರ್ ಕ್ಯಾನ್ಗಳನ್ನೆಲ್ಲ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ನೀರಿಲ್ಲ, ಅಲ್ಲಿ ಮೋಟಾರ್ ವರ್ಕ್ ಆಗ್ತಾ ಇಲ್ಲ, ಪವರ್ ಇಲ್ಲ, ಎಲೆಕ್ಟ್ರಿಸಿಟಿ ವರ್ಕ್ ಆಗ್ತಾ ಇಲ್ಲ. ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದೊಂದು ಫ್ಲಾಟ್ ತಗೊಂಡವ್ರ ಸ್ಥಿತಿ ನೋಡಿ. ಇನ್ನೊಂದು ಕಡೆಗೆ ರಾಜಾ ಕಾಲುವೆ ನೀರನ್ನ ಪಂಪ್ ಔಟ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಶಾಸಕರು ಕೂಡ ಭೇಟಿ ಕೊಟ್ಟಿದ್ರು. SR ವಿಶ್ವನಾಥ್ ಅವರು ಬೆಳಗ್ಗೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು, ಆ ಅಪಾರ್ಟ್ಮೆಂಟ್ನ ಸ್ಟ್ರಕ್ಚರ್ ಇದೆಯಲ್ಲ, ಬಿಲ್ಡಿಂಗ್ ಸ್ಟ್ರಕ್ಚರ್ ಅಲ್ಲೇ ಕೆಲವು ಲೋಪದೋಷಗಳು ಇರೋದ್ರಿಂದ ಕೆರೆಯ ಲೆವೆಲ್ಗೆ ತೀರಾ ಕೆಳಗಡೆ ಮಟ್ಟದಲ್ಲಿ ಪಿಲ್ಲರ್ ಅನ್ನ ಬಿಲ್ಡ್ ಮಾಡಿರೋದ್ರಿಂದ ಸಮಸ್ಯೆ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ರು. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕೇಂದ್ರೀಯ ವಿಹಾರ ಅಂದ್ರೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇನ್ನೂ ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ. ನೀರನ್ನ ಪಂಪ್ ಮಾಡ್ತಿದ್ದಾರೆ, ಅಂದ್ರೆ ರಾಜಕಾಲುವೆಗೆ ಮತ್ತೆ ಅದನ್ನ ಪಂಪ್ ಮಾಡುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಆದ್ರೆ ನೀರಿನ ಮಟ್ಟ ಒಂಚೂರು ಕಡಿಮೆ ಆಗ್ತಿಲ್ಲ. ಈಗ ನಾನು ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮರಾಮನ್ ಹೇಮಂತ್ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ವಾಹನಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಸುಮಾರು ಒಂದು 600ಕ್ಕೂ ಹೆಚ್ಚಿನ ಕಾರುಗಳು, ಬೈಕ್ಗಳು ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಜನ ಅಂತೂ ಹೊರಗಡೆ ಬರಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಈಗ ಇದ್ದಾರೆ. ಗಮನಿಸಬಹುದು, ಯಾವ ಲಿಫ್ಟ್ಗಳು ಕೂಡ ವರ್ಕ್ ಆಗ್ತಿಲ್ಲ. ಇವ್ರು ಯಾರು ಅಂದ್ರೆ ಮೆಟ್ಲಿಂದ ಸ್ಟೆಪ್ಸ್ ಇಂದ ಕೆಳಗಡೆ ಇಳಿದು ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ಈಗ ಟ್ರ್ಯಾಕ್ಟರ್ಗಳ ಮೂಲಕ ಹೊರಗಡೆ ಕರೆದುಕೊಂಡು ಹೋಗುವಂಥದ್ದು, ಅಂದ್ರೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಈಗ ಮಾಡಿರುವಂಥದ್ದು. ಅದರಿಂದಾಗಿ ಎಲ್ಲರೂ ಹೊರಗಡೆ ಬಂದು ಕಾಯ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿಯಿಂದಲೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ, ಲಿಫ್ಟ್ಗಳು ವರ್ಕ್ ಆಗಲ್ಲ. ಯಾಕಂದ್ರೆ 10 ಫ್ಲೋರ್ ಇರುವಂತ ಅಪಾರ್ಟ್ಮೆಂಟ್ ಇದು. ಸುಮಾರು ಬ್ಲಾಕ್ಗಳಿದ್ದಾವೆ. 3000 ಮಂದಿ ಈಗ ಜಲ ದಿಗ್ಬಂಧನದಲ್ಲಿ ಸಿಲುಕೊಂಡಿದ್ದಾರೆ. ದಾರುಣವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು. ಪ್ರತಿ ಸಂದರ್ಭದಲ್ಲೂ ಕೂಡ ಮಳೆ ಬಂದಾಗ ಇದೇ ತರನಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸ್ಥಳೀಯ ಶಾಸಕರು ಈಗ ಮಾಡಿರುವಂತದ್ದು. ಆದ್ರೆ ಶಾಶ್ವತ ಪರಿಹಾರ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಈಗ ಸಿವಿಕ್ ಬಾಡಿ ಅಧಿಕಾರಿಗಳ ಸ್ಪಾಟ್ಗೆ ಬಂದಿದ್ದಾರಾ? ಮತ್ತೆ ನೀರನ್ನ ಪಂಪ್ ಔಟ್ ಮಾಡೋದಕ್ಕೆ ಇಷ್ಟು ಸಮಯ ಯಾಕೆ ಬೇಕಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಮತಾ, ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ರಾಜಕಾಲುವೆಯ ನೀರು ಹೊರಗಡೆ ಬಂದಿರುವಂತದ್ದು. ಅಂದ್ರೆ ರಿಟೈನ್ ವಾಲ್ ಏನ್ ಕಟ್ಟಿದ್ರು, ಅಂದ್ರೆ 3 ವರ್ಷದ ಹಿಂದೆ ಇದೇ ತರನಾದಂತಹ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ BBMP ಮತ್ತೆ ಶಾಸಕರು ರಿಟೈನಿಂಗ್ ವಾಲ್ ಅನ್ನ ಕಟ್ಕೊಂಡಿದ್ರಂತೆ ಹೈಟ್ ಆಗಿ. ಅದು ಈಗ ರಾತ್ರಿ ಅಂದ್ರೆ 8:30 ಸುಮಾರಿಗೆ ಅದು ಕುಸಿದೋಗಿದೆ. ಕುಸಿದ ನಂತರ ಇಷ್ಟ ಪ್ರಮಾಣದಲ್ಲಿ ರಾಜಕಾಲುವೆಯ ನೀರು ಹರಿದು ಬಂದಿರುವಂಥದ್ದು ಈಗ ಗಮನಿಸಬಹುದು. ಅಂದ್ರೆ ನೋಡ್ತಾ ಇದ್ರೆ ಅದು ಕಿಂಚಿತ್ತೂ ಕೂಡ ಕಡಿಮೆ ಆದಂತೆ ಅನಿಸ್ತಾ ಇಲ್ಲ. ಆದ್ರೆ ಪಂಪ್ ಮಾಡುವಂತ ಕೆಲಸವನ್ನ ಸತತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ SDRF ಮತ್ತೆ BBMPಯ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿ ಬಂದು ಇಲ್ಲಿ ಪಂಪ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಆ ಪ್ರಮಾಣ ಇದೆಯಲ್ಲ, ನೀರಿನ ಪ್ರಮಾಣ ಅದು ಸಾಕಷ್ಟು ಇರುವಂತ ಹಿನ್ನೆಲೆಯಲ್ಲಿ ಸುಮಾರು ಅಂದ್ರೆ ಸಂಜೆವರೆಗೂ ಕೂಡ ಈ ಪ್ರಕ್ರಿಯೆ ಏನಂದ್ರೆ ನೀರನ್ನ ಹೊರ ಹಾಕುವಂತ ಪ್ರಕ್ರಿಯೆ ನಡೀತಾ ಇರುತ್ತೆ. ಅಷ್ಟರ ಪ್ರಮಾಣದಲ್ಲಿ ನೀರು ಒಳಗೆ ಬಂದಿರುವಂಥದ್ದು. ಈಗ ವಾಹನಗಳನ್ನು ಕೂಡ ಗಮನಿಸಬಹುದು. ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ವಾಹನಗಳು ಅದೇ ರೀತಿಯಾಗಿ ಕಂಡು ಬರ್ತಿದೆ. ಅಂದ್ರೆ ಇನ್ನೂ ಕೂಡ ಮುಳುಗಿದಂತ ಪರಿಸ್ಥಿತಿಯಲ್ಲೇ ವಾಹನಗಳು ಕಂಡು ಬರ್ತಾ ಇರುವಂಥದ್ದು. ಸುಮಾರು ಸಂಜೆ ಒಂದು 4-5 ಗಂಟೆವರೆಗೂ ಕೂಡ ಈ ಪ್ರಕ್ರಿಯೆ ಅಂದ್ರೆ ನೀರನ್ನ ಹೊರ ಹಾಕುವಂತ ಪ್ರಕ್ರಿಯೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ BBMP ಸಿಬ್ಬಂದಿಗಳು ಮಾಡ್ತಾರೆ. ಜೊತೆಗೆ ಟ್ರ್ಯಾಕ್ಟರ್ಗಳನ್ನು ಕೂಡ ಈಗ ಬಳಸ್ಕೊಂಡಿರುವಂಥದ್ದು. ಹಾಗೆ ಏನು ನಿವಾಸಿಗಳು ಸ್ಟಕ್ ಆಗಿದ್ದಾರೆ ಮನೆಗಳಲ್ಲಿ, ಅವರಿಗೆ ತಿಂಡಿಯ ವ್ಯವಸ್ಥೆಯನ್ನ ಹಾಗೆ ಹಾಲು ಮತ್ತೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಟ್ರ್ಯಾಕ್ಟರ್ಗಳಲ್ಲಿ ತಗೊಂಡು ಹೋಗಿ ಸ್ಟೆಪ್ಸ್ ಏನಿದಾವೆ ಅಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಜನ ಅಂದ್ರೆ ನಿವಾಸಿಗಳೇನಿದ್ದಾರೆ ಅವರು ಬಂದು ಕಲೆಕ್ಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಇದು ಸಂಜೆವರೆಗೂ ಕೂಡ ನೀರನ್ನ ಹೊರ ಹಾಕುವಂತ ಪ್ರಕ್ರಿಯೆ ನಡೀತಾ ಇರುತ್ತೆ. ಮಮತಾ, ಧನ್ಯವಾದ ಮಾದೇಶ್, ತಮ್ಮ ಮಾಹಿತಿಗಾಗಿ.